ಸರ್ ನಮಸ್ತೆ. ತಮ್ಮ ಇಂಟ್ರೊಡಕ್ಷನ್ ಸರ್ ಮುರಳಿ ಅಂತ, ನಮ್ಮದು ವಿಜಯಪುರ ದೇವನಹಳ್ಳಿ ತಾಲೂಕು, ಬ್ಯಾಂಗ್ಳೂರ್ ರೂರಲ್ ಡಿಸ್ಟಿಕ್ಕು. ಇದು ನಮ್ಮದೇ ಫಾರ್ಮು, ಸಾಗರ್ ಶೀಪ್ ಅಂಡ್ ಗೋಟ್ ಫಾರ್ಮ್ ಅಂತ. ಒಂದ್ ಕಡೆ ಆದ್ರೆ ಹಾಗೆ ಕುರಿ ತಂದ ಮೇಲೆ ಹೇಗ್ ಸಾಕಾಣಿಕೆ ಮಾಡ್ಕೋಬೇಕು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಅನ್ಸುತ್ತೆ ಅಲ್ವಾ? ಸೊ ಅದ್ರ ಶೆಡ್ ನಿರ್ಮಾಣದ ಬಗ್ಗೆ ತಾವು ಮಾಹಿತಿ ಕೊಡ್ಬೋದಾ ಸರ್? ಶೆಡ್ಡು ಅಂತಂದ್ರೆ ಇವಾಗ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ ತುಂಬಾ ದೊಡ್ಡದಾಗಿ ಶೆಡ್ ಮಾಡ್ಬಿಡ್ತಾರೆ, ಮರಿಗಳೆಲ್ಲ ಒಂದೇ ಸರಿ ತಗೊಂಬಂದು ಹಾಕೊಂಡ್ಬಿಡ್ತಾರೆ. ಬಟ್ ಮೇಂಟೈನ್ ಮಾಡೋದು ಗೊತ್ತಿರಲ್ಲ, ಸುಮ್ಮನೆ ತುಂಬಾ ಲಾಸ್ ಮಾಡ್ಕೊತಾರೆ. ಅದ್ರ ಬದಲು ಸ್ಟಾರ್ಟಿಂಗಲ್ಲಿ ತುಂಬ ಚಿಕ್ಕದಾಗಿ ಶೆಡ್ ಮಾಡ್ಕೊಬೇಕು. ಒಂದು 10x20 ಇಲ್ಲ 20x30 ಆ ಥರ ಮಾಡಿಕೊಂಡು ಅಷ್ಟಕ್ಕೆ ಸಾಕೊಂಟ ಒಂದು 10-15 ಮರಿ 20 ಮರಿ ಈ ರೇಂಜಿನಲ್ಲೇ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿ, ಆಮೇಲೆ ಬೇಕಂದರೆ ನಮಗೆ ಚೆನ್ನಾಗಿ ವರ್ಕೌಟ್ ಆಗ್ತಿದೆ, ನೀವು ಪ್ರಾಫಿಟಬಲ್ ಬಿಸ್ನೆಸ್ಸಲ್ಲಿ ಇದ್ದೀರಾ ಅಂತ ನಿಮಗೆ ಅನಿಸಿದಾಗ ಆರಾಮಾಗಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಯಾಕಂದರೆ ಇದೆಲ್ಲ ಶೆಡ್ನ ಎಕ್ಸ್ಟೆಂಡ್ ಮಾಡೋದೇನು ಕಷ್ಟ ಏನಲ್ಲ. ಆರಾಮಾಗಿ ಅದಕ್ಕೆ ಹೆಂಗಿದ್ರು ವೆಲ್ಡಿಂಗ್ ಮಾಡೋದು, ಅದು ಫ್ಯಾಬ್ರಿಕೇಷನ್ ಅವ್ರಿಗೆ ಹೇಳಿದ್ರೆ ಎಷ್ಟು ಬೇಕಾದರೂ ಎಕ್ಸ್ಟೆನ್ಷನ್ ನಿಮಗೆ ಮಾಡಿಕೊಡ್ತಾರೆ, ಅದೇನು ತೊಂದರೆ ಇಲ್ಲ. ಆಮೇಲೆ ಲೋ ಕಾಸ್ಟ್ ಅಂತಂದರೆ ವುಡ್ಗೆ ಹೋಗೋದೇ ಬೆಸ್ಟು, ವುಡನ್ ಪ್ಲಾಟ್ಫಾರ್ಮ್ಗೆ. ಇಲ್ಲ ಅಂತಂದರೆ ನಮಗೆ ನೋಡೋಕ್ಕೆ ಚೆನ್ನಾಗಿರಬೇಕು, ಮರಿಗೆ ತೊಂದರೆ ಆಗಬಾರ್ದು. ಇನ್ ಕೇಸ್ ಬ್ರೀಡಿಂಗ್ ಫಾರ್ಮ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಪ್ಲಾಸ್ಟಿಕ್ ಸ್ಲಾಟೆಡ್ ಟ್ರೇಸ್ಗೆ ಹೋಗಬೇಕು. ಯಾಕಂದರೆ ತುಂಬ ಸಣ್ಣ ಮರಿಗಳು ಕಾಲೆಲ್ಲ ಇದ್ರಲ್ಲಿ ಸಿಗಾಕೊಂತವೆ ವುಡನ್ ಪ್ಲಾಟ್ಫಾರ್ಮಲ್ಲಿ. ಬಟ್ ಪ್ಲಾಸ್ಟಿಕ್ ಸ್ಲಾಟೆಡ್ ಫಾರ್ಮಲ್ಲಿ ಹಂಗಾಗಲ್ಲ. ವುಡನ್ ಬೇಕಂದ್ರೆ ನೀವು ಫ್ಯಾಟ್ನಿಂಗ್ ಹೋಗ್ತಾ ಇದ್ದೀರಾ, ದೊಡ್ಡ ಮರಿ ಸಾಕ್ತಾ ಇದ್ದೀರಾ ಅಂತಂದರೆ ಆರಾಮಾಗಿ ವುಡನ್ ಫಾರ್ಮ್ಗೆ ಹೋಗ್ಬೋದು. ವುಡನ್ ಏನು ತೊಂದರೆ. ಹಾಂ, ನಾವು ಇದು 1 ಇಂಚ್ ಕರೆಕ್ಟಾಗಿ ಗ್ಯಾಪ್ ಇಟ್ಟಿದ್ದೀವಿ. ಇದ್ರಲ್ಲಿ ಅಷ್ಟು ಈಸಿಯಾಗಿ ಏನು ಕಾಲು ಸಿಗಾಕೊಂಡಲ್ಲ. ಫಸ್ಟ್ ಇಡಬೇಕಾದ್ರೆ ಒಂದು 1 ಇಂಚ್ಗೆ ಒಂದು 2 ಪಾಯಿಂಟ್ಸ್ ಕಮ್ಮಿ ಇಡ್ತೀವಿ. ಯಾಕಂದರೆ ನೀರು ಬೀಳ್ತಾ ಗ್ಯಾಪ್ ಅಗಲ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಕರೆಕ್ಟಾಗಿ 1 ಇಂಚಿಗೆ ಬಂದು ನಿಲ್ಲತ್ತೆ, ಆಮೇಲೆ ಏನು ಅಗಲ ಆಗಲ್ಲ. ನೀವು ಬೇಕಂದ್ರೆ ಇಲ್ಲಿ ನೋಡ್ಬೋದು, ಇಷ್ಟು ಅಗಲ ಆಗುತ್ತೆ. ಎಷ್ಟಿದೆ ಸರ್ ನಿಮ್ದು ಶೆಡ್? ಸರ್ ಇದು 18x108 ಇದೆ. ಇದು ಏನು ಅಂತಂದ್ರೆ ನಾವು 10x10ಗೆ ಪ್ಲಾಟ್ಫಾರ್ಮ್ಸ್ ಮಾಡ್ಕೊಂಡಿದೀವಿ. ಒಂದೊಂದು ಕಂಪಾರ್ಟ್ಮೆಂಟು 10x10 ಇದೆ. ಈ ಫೀಡರ್ ಟ್ರೇನ ನಾವು ಸೆಂಟ್ರಲ್ ಇಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಮರಿ ಈ ಕಡೆನೂ ಮೇಯುತ್ತೆ, ಆ ಕಡೆನೂ ಮೇಯುತ್ತೆ. ಇನ್ ಕೇಸ್ ಫಸ್ಟ್ ನಾವು ಇಲ್ಲಿ ಈಚೆ ಇಟ್ಟಿದ್ವಿ, ಇಲ್ಲಿ ನಮ್ಗೆ ಓಡಾಡೋಕ್ಕೂ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಫೀಡಿಂಗ್ ಟ್ರೇನ್ ಇಲ್ಲಿವರೆಗೂ ಬಂದ್ಬಿಡ್ತಿತ್ತು 2 ಅಡಿ. ಸೊ ಇದ್ರಲ್ಲಿ ಮೇಯ್ತಿದ್ರು ಒಂದು 7-8 ಮರಿ ಅಷ್ಟೇ. ಸೊ 10x10ಗೆ ಕಮ್ಮಿ ಅಂದರೂ ಒಂದು 15 ಮರಿ ಮೇಯ್ಬೋದು. ಸೊ ಅದಕ್ಕೆ ಸೆಂಟ್ರಲ್ ಇಟ್ಟರೆ ಈ ಕಡೆ 7 ಮರಿ, ಆ ಕಡೆ 7 ಮರಿ ಮೇಯ್ತವೆ. ಆರಾಮಾಗಿ 14-15 ಮರಿ ಮೇಯ್ತವೆ, ಏನು ತೊಂದರೆ ಆಗಲ್ಲ. ಅಲ್ಲಿ ಪ್ರತಿಯೊಂದಕ್ಕೂ ಫೀಡಿಂಗ್ ಟ್ರೇಸ್ ಇದೆ. ಪ್ರತಿಯೊಂದು ಇದರಲ್ಲೂ ಒಂದು ಬಕೆಟ್ ನೀರಿರುತ್ತೆ. ಎಲ್ಲ ಕೆಲವರು ಹೈಟೆಕ್ ಮಾಡಕ್ ಹೋಗ್ತಾರೆ, ಏನೇನೋ ಮಾಡ್ತಾ ಇದಾರೆ. ಅವೆಲ್ಲ ಸಿಂಪಲ್ ಆಗಿ ಮಾಡೋದಾದ್ರೆ ಇದು ಬೆಸ್ಟ್ ಐಡಿಯಾ ಸರ್. ಇದೇನಕ್ಕೆ ಕಂಪಾರ್ಟ್ಮೆಂಟ್ಸ್ ಮಾಡ್ತೀವಿ ಅಂತಂದ್ರೆ, ಇನ್ ಕೇಸ್ ಇವಾಗ ಒಂದ್ ಮರಿಗೆ ಯಾವ್ದಕ್ಕೋ ಒಂದಕ್ಕೂ ಹುಷಾರಿರಲ್ಲ, ಆ ಮರಿನ ಈ ಫ್ಲಾಕ್ ಅಲ್ಲಿ ಬಿಡಕ್ ಆಗಲ್ಲ. ಯಾಕಂದ್ರೆ ಅದು ಇನ್ನೊಂದ್ ಮರಿಗೆ ಅಟ್ಯಾಕ್ ಆಗುತ್ತೆ. ಸೊ ಅದನ್ನ ಸಪರೇಟ್ ಮಾಡಿ ಇಡ್ಬೇಕು ಅಂದ್ರೆ ಇನ್ನೊಂದು ಕಂಪಾರ್ಟ್ಮೆಂಟ್ ಬೇಕು. ನೋಡಿ ಇವಾಗ ಇದ್ರಲ್ಲಿ 3 ಮರಿ ಹುಟ್ಟಿದಾವೆ ಚಿಕ್ಕದು. ಆ 3 ಮರಿನೂ ಸಪರೇಟ್ ಮಾಡಬೇಕು. ಸೊ ಹಿಂಗ್ ಸಪರೇಟ್ ಮಾಡಿ ಬಿಟ್ಟಾಗ ತೊಂದರೆ ಆಗಲ್ಲ ಈ ಮರಿಗಳಿಗೆ. ಇಲ್ಲ ಅದರಲ್ಲೇ ಬಿಟ್ರೆ ಅದ್ರ ಕಾಲಕ್ಕೆ ಸಿಕ್ಕೋದು, ಅದ್ರ ತುಳಿಯೋದು ಏನಾದ್ರು ಮಾಡಿದ್ರೆ ಈ ಮರಿಗಳು ಉಳಿಯೋದು ಕಷ್ಟ ಆಗತ್ತೆ. ಸೊ ಇವಾಗ ಇದೆಲ್ಲ ಒಂದು 10 days 15 days ಮರಿಗಳವು. ಇದಕ್ಕೇನು ಸಮಸ್ಯೆ ಆ ಥರದ್ದು ಏನಿಲ್ಲ, ಯಾಕಂದ್ರೆ ಸಪರೇಟ್ ಮಾಡಿ ಬಿಟ್ಬಿಟ್ಟಿದ್ವಿ. ಸೊ ಇದಕ್ಕೇನು ಸಪರೇಟ್ ಸಮಸ್ಯೆ ಆಗಲ್ಲ. ಇನ್ ಕೇಸ್ ಎಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಂತ ಮಾಡಿದಾಗ ಹಿಂಗ್ ಮರಿ ಹೊಡ್ದಾಗ ಕಷ್ಟ ಆಗತ್ತೆ. ಅದ್ರ ರ್ಯಾಕ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ. ಅಟ್ಲೀಸ್ಟ್ ಎಲ್ಲ ರ್ಯಾಕ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಸಪ್ರೇಟ್ ಆಗಿ ಒಂದು 2 ಕಂಪಾರ್ಟ್ಮೆಂಟ್ಸ್ ಆದ್ರೂ ಇರಬೇಕು. ಒಂದೇನಕ್ಕೆ ಅಂದ್ರೆ ಒಂದು ಅನ್ಹೆಲ್ತಿ ಇದೆ ಅನ್ನೋದಕ್ಕೆ ಒಂದು ಕಂಪಾರ್ಟ್ಮೆಂಟ್ ಇಟ್ಕೊಂಡಿರ್ಬೇಕು. ಇನ್ನೊಂದು ಬಂದು ಹಿಂಗ್ ಮರಿ ಹೊಡೆದಾಗ ಅದು ಹಾಕೊಳಕ್ ಅಂತ ಮರಿಗಳು ಇಟ್ಕೊಳಕ್ಕೆ ಇನ್ನೊಂದು ಕಂಪಾರ್ಟ್ಮೆಂಟ್ ಇಟ್ಕೊಂಡಿರ್ಬೇಕು. ಆಮೇಲೆ ಯಾವತ್ತೂ ಜ್ವರ ಬಂದಿರೋ ಮರಿ ಆಗಲಿ, ಇಲ್ಲ ಲೂಸ್ ಮೋಷನ್ ಆಗ್ತಿದೆ, ಬೇದಿ ಆಗ್ತಿದೆ, ಬಾಯಿ ಹುಣ್ಣಾಗಿದೆ, ಈ ಥರ ಮರಿಗಳನ್ನೆಲ್ಲ ಸಪ್ರೇಟ್ ಆಗೇ ಇರಬೇಕು. ಯಾಕಂದ್ರೆ ಇದೆಲ್ಲ ತುಂಬ ಸ್ಪ್ರೆಡ್ ವಿತಿನ್ ಅವರ್ಸಲ್ಲಿ ಸ್ಪ್ರೆಡ್ ಆಗಿಬಿಡುತ್ತದು. ಆಮೇಲೆ ಫ್ಲಾಕಿಗೆ ಬಂದ್ಬಿಡುತ್ತೆ. ಎಷ್ಟು ಗುಂಪಿರುತ್ತೆ ಅಷ್ಟಕ್ಕೂ ಬಂದ್ಬಿಡುತ್ತೆ. ಅವಾಗ ತುಂಬ ತೀರಾ ಕಷ್ಟ ಆಗುತ್ತೆ ಮರಿಗಳನ್ನ ಮೇಂಟೈನ್ ಮಾಡೋದು.
ಅದಕ್ಕೆ ಇಂಥ ಸಪರೇಟ್ ಕಂಪಾರ್ಟ್ಮೆಂಟ್ಸ್ ಒಂದೋ ಎರಡೋ ಇರಲೇಬೇಕಾಗತ್ತೆ. ಸರ್ ಈ ವುಡನ್ ಏನು ಸಮಸ್ಯೆ ಆಗಲ್ವಾ? ಸರ್ ಇದು ಆಕ್ಚುಯಲ್ ಆಗಿ ನೀಲಗಿರಿ, ನಮ್ ಲೋಕಲ್ ಇಲ್ಲಿ ಸಿಕ್ಕಿರೋ ನೀಲಗಿರಿನೇ. ನಾನು 10 ವರ್ಷ ಆಗಿದೆ, ಇದುವರೆಗೂ ಒಂದು ಮುರಿದಿಲ್ಲ, ಏನು ಆಗೋದು ಇಲ್ಲ. ಇದ್ರ ನೀರು ಬಿದ್ದಷ್ಟು ಇದು ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ, ಯಾವ ಕಾರಣಕ್ಕೂ ಏನೂ ತೊಂದರೆ ಆಗಲ್ಲ. ಸಿಕ್ಕಾಕೊಳ್ಳಲ್ವಾ ಈ ಕುರಿದು? ಇಲ್ಲ ಸಿಗಾಕೊಳಲ್ಲ. ನನ್ನ ಹತ್ರ ಇಲ್ಲೆಲ್ಲ ದೊಡ್ಡವೇ ಇರೋದ್ರಿಂದ ಏನು ಸಿಗಾಕೊಳಲ್ಲ. ಇದು ಖರ್ಚು ಕೂಡ ಕಡಿಮೆನಾ ಸರ್? ವುಡನ್ ಪ್ಲಾಟ್ಫಾರ್ಮ್ ಅಂದ್ರೆ ಖರ್ಚು ಕಮ್ಮಿ ಆಗತ್ತೆ. ಪ್ಲಾಸ್ಟಿಕ್ ಪ್ಲಾಟ್ಫಾರ್ಮ್ ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು ಸ್ಕ್ವೇರ್ ಫೀಟ್ಗೆ $150 ರೂಪೀಸ್ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಅದು ಬಿಟ್ರೆ ನಾವು ಇವಾಗ ಮೇನ್ ಈ ವಿಂಡ್ ಅವಾಯ್ಡ್ ಮಾಡಕ್ಕೆ ಈ ತರ ಶೇಡ್ ನೆಟ್ ಯೂಸ್ ಮಾಡಿದೀವಿ. ಪೂರ್ತಿ ಹಾಕಿದೀವಿ. ಇದು ಇವಾಗ ಬೇಸಿಗೆ ಸ್ಟಾರ್ಟ್ ಆಗದೆ ಇದ್ದಂಗೆ ತೆಗೆದು ಬಿಡ್ತೀವಿ. ಇದು ಮಳೆಗಾಲಕ್ಕೆ ಇದಾಗಲಿ ಅಂತ ವಿಂಡ್ ಈ ಚಳಿಗಾಲಕ್ಕೆ ಕಟ್ಟಿದ್ವಿ, ಜಾಸ್ತಿ ಚಳಿ ಆಗತ್ತೆ ಅಂತ. ಇವಾಗ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ತೆಗಿತೀವಿ ಇದನ್ನ. ಅದು ಬಿಟ್ರೆ ಆಮೇಲೆ ಲೈಟಿಂಗ್ಸ್ ಮೇಯ್ನು. ಲೈಟಿಂಗ್ಸ್ ನಾವು ಪ್ರತಿ ಕಂಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ಲೈಟ್ ಇಟ್ಟಿರ್ತೀವಿ. ಆಮೇಲೆ ಆ ಓಲ್ಡ್ರ್ ಅಲ್ಲೇ ಬಿಟ್ಟಿರ್ತೀವಿ. ಯಾಕೆ ಅಂದ್ರೆ ಇನ್ ಕೇಸ್ ಈ ಚಳಿಗಾಲದಲ್ಲಿ ಮರಿಗಳು ಹುಡ್ದಾಗ ಅದಕ್ಕೆ ಈಟ್ ಬೇಕು. ಆವಾಗ ಏನ್ ಮಾಡ್ತೀವಿ, ಈ ಬಲ್ಬ್ಸ್ ತೆಗೆದ್ಬಿಟ್ಟು ಈ ಫೋಕಸ್ ಲೈಟ್ ಬಲ್ಬ್ಸ್ ಬರುತ್ತೆ, ತುಂಬಾ ಹೀಟ್ ಜನರೇಟ್ ಮಾಡುತ್ತೆ, ಅಂತ ಬಲ್ಬ್ಸ್ ನ ಹಾಕೊಂಡ್ಬಿಡ್ತೀವಿ ಆ ಟೈಮ್ಗೆ. ಈ ಬಲ್ಬ್ ರಿಮೂವ್ ಮಾಡ್ಬಿಡ್ತೀವಿ ಚಳಿಗಾಲದಲ್ಲಿ. ರಿಮೂವ್ ಮಾಡ್ಬಿಟ್ಟು ಆ ಬಲ್ಬ್ ನ ಹಾಕೊಂತೀವಿ. ಸೊ ಓವರ್ ಆಲ್ ಎಷ್ಟು ಖರ್ಚಾಗುತ್ತೆ ಸರ್ ಬೇಸಿಕ್ ಸಿಂಪಲ್ ಆಗಿ ಮಾಡ್ತೀನಿ ಅಂದ್ರೆ? ಸರ್ ಇವಾಗಿರೋ ಪ್ರೆಸೆನ್ಸ್ ಅಲ್ಲಿ ನನಗ್ ಗೊತ್ತಿದ್ದಂಗೆ ಮೆಟಲ್ ಕಾಸ್ಟ್ ಜಾಸ್ತಿ ಇದೆ, 75 ಆ ತರ ಇದೆ ಪರ್ kg. ಇನ್ನ ಶೀಟ್ಸ್ ಎಲ್ಲ ಬಂದು 0.05 mm ಬೇಕು ಅಂತಂದ್ರೆ 150 ರೂಪೀಸ್ ಇದೆ ಫೀಟ್. ಇವಾಗ ಒಂಚೂರು ಕಾಸ್ಟ್ಲಿ ಇದೆ. ಲೇಬರ್ ಬಂದು ಕಮ್ಮಿ ಅಂದ್ರು ಒಂದು 50 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತಗೊಂತಿದ್ದಾರೆ ಇವಾಗ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಅಲ್ಲಿ. ನಮಗ್ ಗೊತ್ತಿರಂಗೆ ಒಂದು 50 ರೂಪಾಯಿ ತಗೊಂತವ್ರೆ. ಬಟ್ ಬೇರೆ ಕಡೆ ಎಲ್ಲ ಜಾಸ್ತಿನೇ ಓಡ್ತಿದೆ, ಒಂದು 60-65 ಆ ತರ ಎಲ್ಲ. ಅಂದ್ರೆ ಇವಾಗ ಒಂದು 10x10 ಶೆಡ್ ಮಾಡಬೇಕು ಮಿನಿಮಮ್ ಅಂತಂದ್ರೆ 10x10 ಕಾಸ್ಟ್ಲಿ ಆಗ್ಬಿಡುತ್ತೆ. 10x20 ಮಾಡ್ಕೊಳ್ಳಿ. 10x20ಗೆ ಒಂದು 2.5 lakh ಒಳಗಡೆ ಆಗತ್ತೆ. 2 lakhs ಅಂದ್ರೆ ನಾವು ವುಡನ್ ಪ್ಲಾಟ್ಫಾರ್ಮ್ ಮುಗಿಸ್ಬಿಡ್ಬೋದು. 2.5 lakh ಅಂದ್ರೆ ಪ್ಲಾಸ್ಟಿಕ್ ಪ್ಲಾಟ್ಫಾರ್ಮ್ ಮುಗಿಯುತ್ತೆ. ಅದೇ ಪ್ಲಾಸ್ಟಿಕ್ ಪ್ಲಾಟ್ಫಾರ್ಮ್ಗೂ ವುಡನ್ ಪ್ಲಾಟ್ಫಾರ್ಮ್ಗೂ ಒಂದು 50 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಅದೇನು ಅಂತಂದ್ರೆ ಅದ್ರಲ್ಲಿ ಬೇಗ ಕಾಲು ಸಿಗಾಕೊಳಲ್ಲ. ದೊಡ್ಡ ಮರಿಗಳಾದ್ರೆ ಈ ವುಡನ್ ಪ್ಲಾಟ್ಫಾರ್ಮೇ ಸಾಕು, ಏನು ತೊಂದರೆ ಏನಾಗಲ್ಲ. ಬಟ್ ಯಾವಾಗ್ಲೂ ಇದಕ್ಕೆ ಗಾಳಿ ಬೆಳಕು ಚೆನ್ನಾಗ್ ಆಡೋ ತರ ನೋಡ್ಕೊಬೇಕು. ಆಮೇಲೆ ಇನ್ನೊಂದೇನು ಅಂದ್ರೆ ಗ್ರೌಂಡ್ ಇಂದ ಈ ಪ್ಲಾಟ್ಫಾರ್ಮ್ 7 feet ಇರ್ಬೇಕು. ಕೆಳಗಡೆ ಒಬ್ಬ ಮನುಷ್ಯ ಕ್ಲೀನ್ ಆಗಿ ಓಡಾಡಂಗ್ ಇರ್ಬೇಕು. ಕೆಲವ್ರು ಏನ್ ಮಾಡ್ತಾರೆ, ಕೋಳಿಗೆ ಅಷ್ಟೇ ಅಂತ ಹೇಳಿ ಇದ್ ಮಾಡ್ಬಿಡ್ತಾರಲ್ವಾ? ಕೋಳಿ ಮಾಡ್ಕೊಬಹುದು, ಬಟ್ ಮಾಡ್ಕೊಂಡವ್ರಿಗೆ ತೊಂದರೆ ಇಲ್ಲ. ಆದ್ರೂ ಅವಾಗ್ಲೂ 7 feet ಇದ್ರೆ ಅದೇನಾಗತ್ತೆ ಅಂತಂದ್ರೆ ಕೆಳಗಡೆ ಆರಾಮಾಗಿ ಒಬ್ರು ಓಡಾಡ್ಕೊಂಡು ಕ್ಲೀನ್ ಮಾಡ್ಕೊಬಹುದು. ಆಮೇಲೆ ಈ ಪ್ಲಾಟ್ಫಾರ್ಮ್ ಇಂದ ಈ ಹೈಟ್ ಬಂದು ಇದು 7 feet ಇರ್ಬೇಕು. ಅಂದ್ರೆ ರೂಫ್ ಹೈಟ್ 7 feet ಇದ್ರೆ ಚೆನ್ನಾಗಿ ಗಾಳಿ ಬರುತ್ತೆ. ಕೆಲವರು ಇದನ್ನ ಏನ್ ಮಾಡ್ತಾರೆ 5 feet 6 feetಗೆ ಮುಗಿಸ್ಬಿಡ್ತಾರೆ. ಆವಾಗ ಏನಾಗತ್ತೆ, ಗಾಳಿ ಆಡಲ್ಲ, ತುಂಬಾ ಬಿಸಿ ಆಗ್ಬಿಡುತ್ತೆ ಮರಿಗಳಿಗೆ, ಈ ಸ್ಟ್ರೋಕ್ಸ್ ಆಗೋದು ಆ ತರ ತುಂಬಾ ತೊಂದರೆ ಆಗತ್ತೆ. ಅವೆಲ್ಲ ಪ್ರಾಬ್ಲಮ್ಸ್ ಇರ್ತವೆ. ಕರೆಕ್ಟಾಗಿ ಸೈಂಟಿಫಿಕಲಿ ಗ್ರೌಂಡ್ ಇಂದ ಇಷ್ಟೇ ಗ್ಯಾಪ್ ಇರಬೇಕು, ಇಷ್ಟೇ ಇರಬೇಕು, ಹಿಂಗೆ. ಸರ್ ಇದು ಗ್ರೌಂಡ್ ಇಂದ ಕರೆಕ್ಟಾಗಿ ಎಕ್ಸಾಕ್ಟ್ 7 feet ಹೈಟ್ ಇದೆ ಪ್ಲಾಟ್ಫಾರ್ಮ್ ಇದು. ಆ ಪ್ಲಾಟ್ಫಾರ್ಮ್ ಇಂದ ಅಲ್ಲಿಂದ ಮೇಲೆ 7 feet ಹೈಟ್ ಇದೆ. ಅದಾದ್ಮೇಲೆ ಇದು ಮೇನ್ ಹೆಂಗ್ ಇಂಟೆನ್ಷನ್ ಇರೋದು ಅಂತಂದ್ರೆ ನೋಡಿ, ಇದೊಂದು ಆಂಗಲ್, ಇದು ಎಕ್ಸಾಕ್ಟ್ ಲೆಂತ್ ಇದು 20 feet ಬರುತ್ತೆ. ಇದು ಏನಾಗತ್ತೆ ಅಂದ್ರೆ 20 feet ನೀವು ಕಟ್ ಮಾಡಬಾರ್ದು, ಪೂರ್ತಿ ಸ್ಟ್ರೈಟ್ ಒಂದೇ ನಿಲ್ಲಿಸ್ಬೇಕು. ಆಮೇಲೆ ಇದು ಗ್ರೌಂಡ್ 3 feet ಗ್ರೌಂಡ್ ಒಳಗಡೆ ಹೋಗ್ಬೇಕು. ಅದಕ್ಕೆ ನೀವು ಕಾಂಕ್ರೀಟ್ ಮಾಡಬೇಕು. ಆ ಗ್ರೌಂಡ್ ಮೇಲೆ ಹಿಂಗ್ 1.5 feet ಇದು ಕಾಂಕ್ರೀಟ್ ಆಗಬೇಕು. ಸೊ 4.5 feet ಅಲ್ಲಿ ಹೊಟ್ಟೋಗುತ್ತೆ. ಇನ್ ಮಿಕ್ಕಿ 16 feet ಅಲ್ಲಿ ಈ 7 feet ಪ್ಲಾಟ್ಫಾರ್ಮ್, ಅದ್ರ ಮೇಲೆ 7 to 8 feet ನೀವು ಇಟ್ಕೊಬಹುದು. ಸೊ ಇದನ್ನ ಕಟ್ ಮಾಡಿದಿರೋ ಒಂದೇ ಆಂಗಲ್ ಯೂಸ್ ಮಾಡಬೇಕು. ಇನ್ ಕೇಸ್ ಇದಕ್ಕೆ ಕಟ್ ಮಾಡಿ ಸೆಂಟ್ರಲ್ ಏನಾದ್ರು ವೆಲ್ಡ್ ಮಾಡಿದ್ರೆ ಶೆಡ್ ಏನಾಗುತ್ತೆ, ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬಾ ಗಾಳಿ ಬಂದಾಗ ಎಲ್ಲ. ಅದರಿಂದ ತುಂಬಾ ತೊಂದರೆ ಆಗುತ್ತೆ. ಇವಾಗ ನಾವು ಒಂದೇ ಆಂಗಲ್ ಒಂದೇ ಚಾನಲ್ ಯೂಸ್ ಮಾಡೋದ್ರಿಂದ ಏನು ತೊಂದರೆ ಆಗಲ್ಲ. ಆಮೇಲೆ ಏನು
ಸರ್ ಇದು ಕರೆಕ್ಟಾಗಿ 10 years ಆಯ್ತು ಸರ್. ಇವಾಗ ನೆಕ್ಸ್ಟ್ ಇಲ್ಲ, ಏನೂ ಆಗಿಲ್ಲ. ಏನೂ ಆಗಿಲ್ಲ. ಇವಾಗ ಮಾರ್ಚ್ ಬಂದ್ರೆ 10 ವರ್ಷ ಆಯ್ತು. 10 ವರ್ಷದ ಇದು. ಎಲ್ಲೂ ಒಂದೇ ಆಂಗಲ್ ಮುರಿದಿಲ್ಲ. ನಾವು 2 years ಒಂದ್ಸತಿ ಹಿಂಗ್ ರಸ್ಟ್ ಬಂದಿರೋದನ್ನ ತೆಗೆದು ಪೇಂಟ್ ಮಾಡಿಸ್ತೀವಿ. ಇವಾಗ ಮಾರ್ಚಿಗೆ ನಾವು ಮಾಡಿಸ್ಬೇಕು ಅದನ್ನ, ಏನು ತೊಂದರೆ ಆಗಲ್ಲ ಸರ್. ಈ ಸ್ಕೀಮ್ ವೈಸ್ ಎಲ್ಲ ಮಾಡಿ ಶೆಡ್ ನಿರ್ಮಾಣಕ್ಕೆಲ್ಲ ಸಹಾಯ ಸರ್. ಅಂದ್ರೆ ಇವಾಗ ಏನಾಗಿದೆ ಅಂತಂದ್ರೆ, ಈ ಪಂಚಾಯತಿಯಲ್ಲಿ ನರೇಗಾ ಇದ್ರಲ್ಲೂ ಕೊಡ್ತಾರೆ 10x10 ಶೆಡ್ ಮಾಡ್ಕೊಳ್ಳಿ 68,000 ಅಂತ. ಅದು ಓಕೆ, ಅದೇನು ತೊಂದರೆ ಇಲ್ಲ. ಅದು ಬಿಟ್ರೆ ಇವಾಗ ಶೆಡ್ ನಾರ್ಮಲ್ 2000 ಸ್ಕ್ವೇರ್ ಫೀಟ್ ಮಾಡಿ ಅದಕ್ಕೆ 10 ಲಕ್ಷ ಲೋನ್ ಕೊಡ್ತೀವಿ, 2 lakhs ಏನೋ ಸಬ್ಸಿಡಿ ಇದೆ ಅಂತ ಹೇಳ್ತಾರೆ. ಮಾಡ್ಬೋದು, ಬಟ್ ಏನು ಅಂದರೆ ನಾವು ಸಬ್ಸಿಡಿ ಒಂದೇ ಯೋಚನೆ ಮಾಡಬಾರ್ದು. ನಾವು ಅದನ್ನು ರೀಪೇಮೆಂಟ್ ಮಾಡಬೇಕು, EMIs ಥರ ಕಟ್ಕೊಂಡು ಹೋಗ್ಬೇಕು. ಅದೇನಾಗತ್ತೆ ಅಂದರೆ ನಮ್ಗೆ ಅಲ್ಲಿ 2 ಲಕ್ಷ ಸಬ್ಸಿಡಿ ಸಿಗೋದು ನಬಾರ್ಡ್ ಅವ್ರ ಕಡೆಯಿಂದ. ಸೊ ಅದೇನಾಗುತ್ತೆ, ಅದು ಬರೋ ಅಷ್ಟೊತ್ತಿಗೆ ಇಲ್ಲಿ 10 ಲಕ್ಷ ನಾವೇನು ಲೋನ್ ತೊಗೊಂಡಿರ್ತೀವಿ ಅದಕ್ಕೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿರುತ್ತೆ. ಆಮೇಲೆ ನಬಾರ್ಡಿಂದ ಎಲ್ಲರಿಗೂ ಸಬ್ಸಿಡಿ ಬರುತ್ತೆ ಅನ್ನೋದಿಲ್ಲ, ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರಲ್ಲ, ಆ ಥರ ಆಗ್ಬಿಡುತ್ತೆ. ಇನ್ ಕೇಸ್ ನಾವು ಅದನ್ನ EMI ರೀಪೇಮೆಂಟ್ ಪೀರಿಯಡ್ ಲೆಕ್ಕ ಹಾಕ್ಕೊಂಡು ಹೋದ್ರು ನಮಗೆ 1 ವರ್ಷ ಗ್ರೇಸ್ ಪೀರಿಯಡ್ ಕೊಟ್ಟಿರ್ತಾನೆ. 6 years ನಮಗೆ 12 EMIs ಥರ ಕೊಟ್ಟಿರ್ತಾರೆ. ಅದೇನಾಗುತ್ತೆ ಅಂದರೆ 12 EMIsಗೆ ಒಂದು EMIಗೆ 1 ಲಕ್ಷ ಹಂಗೆ ಬರುತ್ತೆ. ನಮಗೆ ಕಮ್ಮಿ ಅಂದ್ರೂ ಅವಾಗ 12 ಲಕ್ಷ ಹೊಟ್ಟೋಗಿರುತ್ತೆ. ಸೊ ನಮಗೆ ಸಬ್ಸಿಡಿ ಸಿಕ್ಕಿದ್ರೆ ಒಳ್ಳೇದು. ನಾವು ಎಷ್ಟು ತೊಗೊಂಡಿರ್ತೀವಿ ಅಷ್ಟು ಕಟ್ಟಿರ್ತೀವಿ, 10 lakhs ಹಂಗೆ ಬರುತ್ತೆ, 2 lakhs ಸಬ್ಸಿಡಿ ಬಂದ್ಬಿಡುತ್ತೆ. ಸಬ್ಸಿಡಿ ಬರಲಿಲ್ಲ ಅಂತಂದರೆ ಅದು ನಮಗೆ ಬರ್ಡನ್ ಆಗುತ್ತೆ. 10 ಲಕ್ಷಕ್ಕೆ 12 ಲಕ್ಷ ಕಟ್ದಂಗೆ ಆಗುತ್ತೆ. ಅದು ತುಂಬ ತೊಂದರೆ ಆಗುತ್ತೆ. ಅದೇ ಥರ 400 into 400 ಸ್ಕ್ವೇರ್ ಫೀಟ್ ಶೆಡ್ಗೂ NLM ಸ್ಕೀಮ್ ಅಂತ ಮಾಡಿದ್ದಾರೆ, ಲೈವ್ ಸ್ಟಾಕ್ ಮೆಷಿನ್ ಅವ್ರದ್ದು. ಅದಕ್ಕೂ ಹಂಗೆ ಸಬ್ಸಿಡಿ ಸಿಕ್ಕಿದ್ರೆ ತೊಂದರೆ ಇಲ್ಲ, ಸಬ್ಸಿಡಿ ಸಿಕ್ಕಿಲ್ಲ ಅಂದರೆ ನಾವು ತೊಗೊಂಡಿರೋದಕ್ಕಿಂತ ಜಾಸ್ತಿ ನಾವು ರೀಪೇಮೆಂಟ್ ಮಾಡಿರ್ತೀವಿ. ಹಾಗೆ ಸೊ ಅದನ್ನೆಲ್ಲ ನೋಡಿಕೊಂಡು ಯೋಚನೆ ಮಾಡಿ ಶೆಡ್ ಕನ್ಸ್ಟ್ರಕ್ಟ್ ಮಾಡಬೇಕು. ಸರ್. ಆಗಲೇ ಸರ್, ನೀವು ಓಡಾಡಂಗಿದ್ರೆ ಅನುಕೂಲ ಅಂತ. ಹಾಂ, ಯಾಕೆ ಅಂದರೆ ಇಲ್ಲಿ ಕೆಳಗಡೆ ಬಿದ್ದಿರೋ ಪಿಚ್ಕೆನ ಎಲ್ಲ ಒಂದು ಸೈಡ್ಗೆ ಈ ಥರ ಗುಡ್ಡೆ ಮಾಡ್ಕೊಳಕ್ಕೆ ಅಟ್ಲೀಸ್ಟ್ ಒಬ್ಬ ಮನುಷ್ಯ ಓಡಾಡಿ ಕಸ ಗುಡಿಸೋ ಥರ ಇರಬೇಕು. ಇನ್ ಕೇಸ್ ನಾಳೆ ದಿನ ಕೆಳಗಡೆ ಏನಾದರೂ ಪ್ರಾಬ್ಲಮ್ ಆಯಿತು, ಏನಾದರೂ ಒಂದು ಆ್ಯಂಗಲ್ ಏನಾದರೂ ಕಟ್ ಆಯಿತು, ಅವ್ರಿಗೆ ಕೆಲಸ ಮಾಡೋಕ್ಕೂ ಈಸಿಯಾಗಿರಬೇಕು. ಆಮೇಲೆ ಇದೇನು ಅಂದರೆ ಇನ್ನೊಬ್ಬ ಬಂದು ಏನು ಬೇರೆ ಮಾಡೋಕ್ಕಾಗಲ್ಲ, ಅದನ್ನು ಯೋಚನೆ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿ ಮಾಡಬೇಕು. ಸೊ ಕೆಲವರು ಇಲ್ಲಿ ಕೋಳಿ ಸಾಕಾಣಿಕೆಗೆ ಮಾಡ್ಬೋದು ಸರ್, ಕೋಳಿ ಸಾಕಾಣಿಕೆ ಮಾಡ್ಬೋದು, ತೊಂದರೆ ಇಲ್ಲ. ಇಲ್ಲಿ ನಾನು ಯಾಕೆ ಮಾಡಿಲ್ಲ ಅಂದರೆ ನಂಗೆ ಇಲ್ಲಿ ಸುತ್ತು ಬೈಲಿರೋದ್ರಿಂದ ಇಲ್ಲಿ ಸ್ವಲ್ಪ ಸ್ನೇಕ್ಸ್ ಜಾಸ್ತಿ. ಸೊ ಇಲ್ಲೇನಾದರೂ ನಾನು ಕೋಳಿ ಸಾಕಾಣಿಕೆ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ ಸ್ನೇಕ್ಸ್. ಅದಕ್ಕೆ ನಂಗೆ ಕಷ್ಟ ಆಗತ್ತೆ ಅಂದ್ಬಿಟ್ಟು ಸ್ನೇಕ್ಸ್ ಅಂತ ಸುಮ್ಮನೆ. ಇದು ಎಷ್ಟು ಸ್ಕ್ವೇರ್ ಫೀಟ್ ಸರ್? ಇದು 18/108 ಸರ್. 108 ಅಡಿ ಉದ್ದ ಇದೆ, ವಿಡ್ತ್ ಬಂದು 18 feet ಇದೆ. ಒಟ್ಟಾರೆ ನಮ್ಮ ರೈತರಿಗೆ ಏನ್ ಹೇಳ್ತೀರಾ ಸರ್? ಅಂದ್ರೆ ಕುರಿ ಸಾಕಾಣಿಕೆ ಎಷ್ಟು ಇಂಪಾರ್ಟೆಂಟ್ ಅದರಲ್ಲಿ? ಸರ್, ಕುರಿ ಸಾಕಾಣಿಕೆಯಲ್ಲಿ ಖಂಡಿತವಾಗ್ಲೂ ಲಾಭದಾಯಕ ಅಲ್ಲ ಅಂತ ಯಾರು ಹೇಳಕ್ಕಾಗಲ್ಲ. ಬಟ್ ಅದನ್ನ ಮಾಡಬೇಕು ಅಂದ್ರೆ ಕರೆಕ್ಟಾಗಿ ಸೈಂಟಿಫಿಕಲಿ ಕರೆಕ್ಟಾಗೇ ಮಾಡಬೇಕು. ಮರಿ ತೊಗೊಂಬರೋದು ಕರೆಕ್ಟಾಗಿ ಮರಿ ಯೋಚನೆ ಮಾಡಿ ತರಬೇಕು. ಸುಮ್ಮನೆ 10 kg 12 kg ಇಂಥ ಮರಿಗಳೆಲ್ಲ ತೊಗೊಂಬಂದ್ರೆ ಅವು ಉಳಿಯಲ್ಲ. ಅವೆಲ್ಲ ಹಾಲು ಕುಡಿಯೋ ಮರಿ ಆಗಿರ್ತವೆ. ಹಾಲು ಕುಡಿದಿರ ಅದಕ್ಕೆ ತುಂಬ ತೊಗೊಂಬಂದ್ಮೇಲೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಟ್ಲೀಸ್ಟ್ ಒಂದು ಮೀಡಿಯಮ್ ರೇಂಜ್ ಮರಿ, ಒಂದು 15 kg 15ರಿಂದ 20 kg ಒಳಗಡೆ ಇರೋ ಮರಿ ತೊಗೊಂಬಂದ್ರೆ ನಿಮಗೇನಾಗುತ್ತೆ, ನಿಮ್ಮ ಫಾರ್ಮ್ಗೂ ಹೊಂದ್ಕೊಂಡು ಒಳ್ಳೆ ನೀವೇನು ಫುಡ್ ಕೊಡ್ತೀರಾ, ನೀವು ಅದನ್ನ ಹೆಂಗೆ ಕೇರ್ ಮಾಡ್ತೀರಾ, ಅದ್ರ ಮೇಲೆ ತುಂಬ ಚೆನ್ನಾಗಿ ಗ್ರೋತ್ ಬರ್ತಾ ಹೋಗುತ್ತೆ. ಅಂತ ನಿಮಗೆ ಲಾಭದಾಯಕನೂ ಆಗುತ್ತೆ. ಇನ್ ಕೇಸ್ ನಿಮ್ಮ ಹತ್ರನೇ ಹುಟ್ಟಿರೋ ಮರಿ ಆದ್ರೆ ಅದು ಯಾವಾಗ ಹೆಂಗ್ ಬೇಕಂದ್ರೆ ಸಾಕ್ಬೋದು, ಅದೇನು ತೊಂದರೆ ಆಗಲ್ಲ. ಬಟ್ ತರೋ ಮರಿ ತುಂಬಾ ನೋಡ್ಕೊಂಡು ತರಬೇಕು. ತಂದಾದ್ಮೇಲೆ ಅದು ಸಾಕಾಣಿಕೆ ತುಂಬಾ ಇಂಪಾರ್ಟೆಂಟ್ ಅಲ್ಲ, ಈ ತರ ಶೆಡ್ ನಿರ್ಮಾಣ. ಶೆಡ್ ನಿರ್ಮಾಣ ಮಾಡಬೇಕು. ಆ ಮರಿಗೆ ಡಿವಾರ್ಮಿಂಗ್ ಆಗಿರ್ಬೇಕು, ವ್ಯಾಕ್ಸಿನ್ಸ್ ಆಗಿದೆಯಾ ಇಲ್ಲ, ನಾವು ಇನ್ನೊಬ್ಬ ರೈತನ ತಗೊಂಡೋಗಿ ತಿಳ್ಕೊಬೇಕು ಅವ್ರ ಹತ್ರ. ಆಗಿಲ್ಲ ಅಂದ್ರೆ ನಾವು ಮಾಡಿಸಿದೀವಿ ಅಂದ್ರೆ ಅದನ್ನ ತಿಳ್ಕೊಂಡು ಮಾಡಿಸಿದಾರ ಇಲ್ಲ ಅಂತ ಅದನ್ನ ಹೆಂಗ್ ಸಾಕ್ಬೇಕು ಹಂಗೆ ಸಾಕಿ ಫಸ್ಟ್ ತೊಗೊಂಬಂದಿದ ತಕ್ಷಣ ಒಂದು 3-4 days ಬಿಟ್ಟು ಡಿವಾರ್ಮಿಂಗ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಅಂದ್ರೆ ಈ ಶೆಡ್ಗೆ ಹೊಂದ್ಕೊಂಡಂಗೆ ಮಾಡಿಕೊಂಡು ಸಾಕಾಣಿಕೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಗತ್ತೆ. ಮರಿಗಳೇನು ಏನು ತೊಂದರೆ ಬರಲ್ಲ. ಮನೆ ಕೂಡ ಅಂದ್ರೆ ಶೆಡ್ ಕೂಡ ತುಂಬಾ ಇಂಪಾರ್ಟೆಂಟ್. ಕಡಿಮೆ ಖರ್ಚಲ್ಲಿ ಉತ್ತಮವಾದ ಶೆಡ್ ನಿರ್ಮಿಸಿ ಅಂತ ಹೇಳ್ತೀರಾ? ಹೌದು, ಕಡಿಮೆ ಖರ್ಚಲ್ಲಿ ಅಂದ್ರೆ ಅದೇ ಹಿಂಗ್ ವುಡನ್ ಮಾಡ್ಕೊಬಹುದು. ಬಟ್ ತುಂಬಾ ಚಿಕ್ಕ ಮರಿಗಳು ಸಾಕ್ತಿವಿ, ಚಿಕ್ಕ ಮರಿಗಳು ನಾವು ಬ್ರೀಡಿಂಗ್ ಫಾರ್ಮ್ ಹೋಗ್ತೀವಿ ಅಂದವರು ಪ್ಲಾಸ್ಟಿಕ್ ಪ್ಲಾಟ್ಫಾರ್ಮ್ ಹೋಗೋದು ಬೆಸ್ಟ್.
ಥ್ಯಾಂಕ್ ಯು. ನಮ್ಮ ಇಷ್ಟು ತನಕ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಪೂರ್ತಿ ಹೆಸರು ಮತ್ತೆ ಅಡ್ರೆಸ್? ಸರ್, ನನ್ನ ಹೆಸರು ಮುರಳಿ ಅಂತ. ನಂದು ಇದೇ ಊರೇ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬ್ಯಾಂಗ್ಳೂರ್ ರೂರಲ್ ಡಿಸ್ಟಿಕ್ಕು. ನಾವಿರೋದೆಲ್ಲ ಇಲ್ಲೇ, ಅಂದ್ರೆ ಇದು ಮೇನ್ ರೋಡ್ಗೆನೆ ಬರುತ್ತೆ. ವಿಜಯಪುರ ದೇವನಹಳ್ಳಿ ರೋಡ್ಗೆನೆ ಈ ಫಾರ್ಮ್ ಬರುತ್ತೆ. ನೀವು ಈ ರೋಡಲ್ಲಿ ಹೋಗ್ಬೇಕಂದ್ರೆ ನಿಮಗೆ ರೋಡ್ಗೆನೆ ಕಾಣಿಸುತ್ತೆ ಫಾರ್ಮ್ ಇದು. ಯಾವಾಗ ಬೇಕಂದ್ರೆ ಯಾರು ಬೇಕಂದ್ರು ಏನೇ ಮಾಹಿತಿ ಬೇಕಂದ್ರು ಬಂದು ತಿಳ್ಕೊಬೋದು. ಅದ್ರಲ್ಲಿ ಏನು ಇದಿಲ್ಲ. ಹಾಗೆ ಮೇಕೆ ಕೂಡ ತಾವು? ಮೇಕೆ ಕೂಡ ನಾವು ಮಾರಾಟ ಮಾಡ್ತೀವಿ. ಸಾಕೋ ಮೇಕೆಗಳು ಮಾತ್ರ ಮಾರ್ತೀವಿ. ಕಟ್ಟಿಂಗ್ ಮೇಕೆಗಳನ್ನ ಮಾತ್ರ ಸಿಗೋದಿಲ್ಲ. ಸಾಕಕ್ ಬೇಕು ಅಂದ್ರೆ ಯಾವಾಗ ಬೇಕಂದ್ರೂ ಬನ್ನಿ, ಸಿಗುತ್ತೆ. ಥ್ಯಾಂಕ್ ಯು.